ಆತ್ಮೀಯ ಸ್ನೇಹಿತರೆ, ತಮ್ಮದೇ ಆದ ಯೂಟ್ಯೂಬ್ ಚಾನೆಲ್ KSB ಸ್ಟಡಿ ಪಾಯಿಂಟ್ಗೆ ಸ್ವಾಗತ. ಇವತ್ತು 10ನೇ ತರಗತಿ ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ ಅಧ್ಯಾಯ 1 ಭಾರತಕ್ಕೆ ಯುರೋಪಿಯನ್ನರ ಆಗಮನ ಅಂತಕ್ಕಂಥ ಅಧ್ಯಾಯದ ಪಾಠ ಆಧಾರಿತ ಮೌಲ್ಯಾಂಕನವನ್ನ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಇಲ್ಲಿ ಮರುಸಿಂಚನ ಭಾಗದಲ್ಲಿ ಏನಂತಂದ್ರೆ ಮೊದಲೇ ಅಧ್ಯಾಯ ಯಾವ್ದಂದ್ರೆ ಇಲ್ಲಿ ಭಾರತಕ್ಕೆ ಜಲಮಾರ್ಗ ಶೋಧನೆ ಅಂತಕ್ಕಂಥ ಅಧ್ಯಾಯ ಇದೆ. ಇನ್ನು ನೀವಿನ್ನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿ ಸ್ಟಾರ್ಟ್ ಮಾಡೋಣ. ಸೊ ಮುಖ್ಯ ಪ್ರಶ್ನೆ ಒಂದಿರ್ತದೆ. ಏನಂತಂದ್ರೆ ಕೆಳಗಿನ ಪ್ರಶ್ನೆಗಳಿಗೆ 4 ಒಂದು ಹೇಳಿಕೆಗಳನ್ನು ಅಥವಾ ಆಯ್ಕೆಗಳನ್ನು ಕೊಟ್ಟಿದ್ದು, ಸೊ ಅವುಗಳಲ್ಲೇ ಸರಿಯಾದ ಒಂದು ಉತ್ತರವನ್ನು ಇಲ್ಲಿ ನೀವು ಆಯ್ಕೆ ಮಾಡಿ ಬರೀಬೇಕು. ಸೊ ಮೊದಲೇ ಒಂದು ಪ್ರಶ್ನೆ ಏನಂತಂದ್ರೆ ಯುರೋಪಿನ ವ್ಯಾಪಾರದ ಹೆಬ್ಬಾಗಿಲು ಎಂದು ಇದನ್ನು ಕರೆಯುತ್ತಾರೆ. ಸೊ ಏನಂತೇಳಿ ಕರೀತಾರೆ ಅಂತಂದ್ರೆ ಕಾನ್ಸ್ಟಾಂಟಿನೋಪಲ್ ನಗರವನ್ನು ಈ ಯುರೋಪಿನ ವ್ಯಾಪಾರದ ಹೆಬ್ಬಾಗಿಲು ಅಂತೇಳಿ ಕರೀತಾರೆ. ನೆಕ್ಸ್ಟ್ 2ನೇ ಪ್ರಶ್ನೆ, ಭಾರತಕ್ಕೆ ಹೊಸ ಜಲಮಾರ್ಗ ಕಂಡು ಹಿಡಿದವನು ಯಾರಂತೇಳಿ ಒಂದು ಪ್ರಶ್ನೆ ಇದೆ. ಇಲ್ಲಿ ಉತ್ತರ ಯಾರಂತಂದ್ರೆ ವಾಸ್ಕೋ ಡಿ ಗಾಮ ಏನು ಮಾಡ್ತಾನೆ ಅಂತಂದರೆ ಜಲಮಾರ್ಗವನ್ನು ಕಂಡುಹಿಡಿತಾನೆ. ಇನ್ನು 3ನೇ ಪ್ರಶ್ನೆ, ನೀಲಿ ನೀರಿನ ನೀತಿಯನ್ನು ಜಾರಿಗೆ ತಂದ ಪೋರ್ಚುಗೀಸ್ ವೈಸ್ರಾಯ್. ಸೊ ಪೋರ್ಚುಗೀಸ್ ವೈಸ್ರಾಯ್ ಯಾರು ತಂದಾಗ ಫ್ರಾನ್ಸಿಸ್ಕೋ ಡಿ ಅಲ್ಮೇಡಾ ಅಂಥೇಳಿ ನಾವು ನೋಡ್ತೀವಿ. ಇನ್ನು ಮುಖ್ಯ ಪ್ರಶ್ನೆ 7ರಲ್ಲಿ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರವನ್ನು ಬರೀಬೇಕು. 4ನೇ ಪ್ರಶ್ನೆ ಏನಂತಂದ್ರೆ 3ನೇ ಕಾರ್ನಾಟಿಕ್ ಯುದ್ಧವು ಯಾವ ಒಪ್ಪಂದದೊಂದಿಗೆ ಕೊನೆಗೊಂಡಿತು ಅಂತೇಳಿ ಒಂದು ಪ್ರಶ್ನೆ ಇದೆ. ಈ ಒಂದು ಯುದ್ಧವು ಏನಪ್ಪ ಅಂದರೆ ಪ್ಯಾರಿಸ್ ಒಪ್ಪಂದದೊಂದಿಗೆ ಇಲ್ಲಿ ಕೊನೆಗೊಳ್ತದೆ. ಇನ್ನು 5ನೇ ಪ್ರಶ್ನೆ, ಭಾರತದಲ್ಲಿ ಫ್ರೆಂಚರ ರಾಜಧಾನಿ ಯಾವುದು ಅಂತೇಳಿ ಪ್ರಶ್ನೆ ಇದೆ. ಇಲ್ಲಿ ಫ್ರೆಂಚರ ರಾಜಧಾನಿ ಯಾವುದು ಅಂತಂದ್ರೆ ಪಾಂಡಿಚೇರಿ ಅಥವಾ ಪುದುಚೇರಿ ಅಂತೇಳಿ ಕೂಡ ಕರಿತೀವಿ. ಮುಖ್ಯ ಪ್ರಶ್ನೆ 3ರಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ 2ರಿಂದ 4 ವಾಕ್ಯಗಳಲ್ಲಿ ಉತ್ತರವನ್ನು ಬರೀಬೇಕು. ಸೊ 6ನೇ ಪ್ರಶ್ನೆ ಏನಂತಂದ್ರೆ ಭಾರತಕ್ಕೆ ಹೊಸ ಜಲಮಾರ್ಗ ಕಂಡುಹಿಡಿಯಲು ಕಾರಣವಾದ ಅಂಶಗಳನ್ನು ಚರ್ಚಿಸಿರಿ ಅಂತೇಳಿ ಒಂದು ಪ್ರಶ್ನೆ ಇದೆ. ಮುಖ್ಯವಾಗಿರ್ತಕ್ಕಂಥ ಒಂದು ಕಾರಣಗಳು ಯಾವತ್ತಂದ್ರೆ ಮೊದಲೇದು ಟರ್ಕರು ಏನು ಮಾಡ್ತಾರೆ ಅಂತಂದ್ರೆ ಕಾನ್ಸ್ಟಾಂಟಿನೋಪಲ್ ನಗರವನ್ನು ಇಲ್ಲಿ ವಶಪಡಿಸಿಕೊಳ್ತಾರೆ. ಅದಾದ ನಂತರ ಸೊ ವ್ಯಾಪಾರದ ಮೇಲೆ ತೀವ್ರತರವಾಗಿರ್ತಕ್ಕಂಥ ತೆರಿಗೆಗಳನ್ನು ಏನು ಮಾಡ್ತಾರೆ ಅಂತಂದ್ರೆ ಟರ್ಕರು ಇಲ್ಲಿ ವಿಧಿಸತೊಡಗ್ತಾರೆ ಅಂತೇಳಿ ನೋಡ್ತೀವಿ. ಇನ್ನು ಇಲ್ಲಿ ವರ್ತಕರಿಗೆ ಏನಪ್ಪ ಅಂತಂದ್ರೆ ಯಾವುದೇ ರೀತಿಯಾಗಿರ್ತಕ್ಕಂಥ ವ್ಯಾಪಾರದಲ್ಲಿ ಲಾಭದಾಯಕವಾಗಲಿಲ್ಲ. ಇನ್ನು ಯುರೋಪಿನ ರಾಜರು ಏನು ಮಾಡ್ತಾರೆ ಅಂತಂದ್ರೆ ಇಲ್ಲಿ ನಾವಿಕರಿಗೆ ಏನು ಮಾಡ್ತಾರೆ ಅಂತಂದ್ರೆ ಪ್ರೋತ್ಸಾಹವನ್ನು ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇನ್ನು ದಿಕ್ಸೂಚಿ ಆಗಿರ್ಬೋದು, ಸಿಡಿಮದ್ದು, ಆಸ್ಟ್ರೋಲೋಬ್ಸ್ ಇವುಗಳು ಕೂಡ ಏನಾಗ್ತವೆ ಅಂತಂದರೆ ಇಲ್ಲಿ ಭಾರತಕ್ಕೆ ಒಂದು ಹೊಸ ಜಲಮಾರ್ಗ ಕಂಡುಹಿಡಿಯಲು ಪ್ರೇರಕವಾಗಿರ್ತಕ್ಕಂಥ ಅಂಶಗಳಂತೇಳಿ ನೋಡ್ತೀವಿ. ಓಕೆ, 7ನೇ ಪ್ರಶ್ನೆ ಏನಂತಂದ್ರೆ 3ನೇ ಕಾರ್ನಾಟಿಕ್ ಯುದ್ಧದ ಫಲಿತಾಂಶಗಳೇನು ಅಂತಕ್ಕಂಥ ಒಂದು ಪ್ರಶ್ನೆ ಇದೆ. ಸೊ ಇದರದ ಒಂದು ಏನಂತಂದಾಗ ಇಲ್ಲಿ ಸರ್ ಐರ್ ಕೋಟ್ರನ್ನ ನೆನಪ ಅಂತಂದ್ರೆ ಇಲ್ಲಿ ಸೋಲಿಸಿ ಬುಸ್ಸಿನ ಏನು ಮಾಡ್ತಾನೆ ಅಂತಂದ್ರೆ ಸೆರೆ ಹಿಡಿತಾನೆ. ಇನ್ನು ಫ್ರೆಂಚರು ಸೊ ಭಾರತದಲ್ಲಿ ತಮ್ಮ ನೆಲೆಗಳನ್ನು ಏನು ಮಾಡ್ತಾರೆ ಅಂತಂದ್ರೆ ಇಲ್ಲಿ ಕಂಡು ಹಿಡಿತಾರೆ ಅಂತೇಳಿ ನೋಡ್ತೀವಿ. ಇನ್ನು ಪಾಂಡಿಚೇರಿ ಏನಪ್ಪ ಅಂತಂದ್ರೆ ಫ್ರೆಂಚರಿಗೆ ಹಿಂದಿರುಗಿಸಿದರು. ಇನ್ನು ದಕ್ಷಿಣ ಭಾರತದಲ್ಲಿ ಫ್ರೆಂಚರು ಇಲ್ಲಿ ಸಂಪೂರ್ಣವಾಗಿ ಏನಾಗ್ತಾರೆ ಅಂತಂದ್ರೆ ಮೂಲೆ ಗುಂಪಾಗ್ತಾರೆ ಅಂತೇಳಿ ನೋಡ್ತೀವಿ. ಇನ್ನು 8ನೇ ಪ್ರಶ್ನೆ ಏನಂತಂದ್ರೆ ಸರ್ಕಾರ ಪದ್ಧತಿಯನ್ನು ವಿವರಿಸಿ ಅಂತಕ್ಕಂಥದ್ದಿದೆ. ಸೊ ರಾಬರ್ಟ್ ಕ್ಲೈವ್ ಏನು ಮಾಡ್ತಾನೆ ಅಂತಂದ್ರೆ ಬಂಗಾಳದಲ್ಲಿ ಜಾರಿಗೊಳಿಸ್ತಾನೆ. ಇನ್ನು ಬ್ರಿಟಿಷರು ಏನಪ್ಪ ಅಂದ್ರೆ ಭೂಕಂದಾಯ ವಸೂಲಿ ಮಾಡ್ತಕ್ಕಂಥ ಹಕ್ಕಿಲ್ಲಿ ಹೊಂದಿದ್ರು ಅಂತೇಳಿ ನೋಡ್ತೀವಿ. ಇನ್ನು ಬಂಗಾಳದ ನವಾಬನು ಸೊ ಆಡಳಿತ, ನ್ಯಾಯ, ಸೊ ಮೊದಲಾದ ಆಡಳಿತಾತ್ಮಕ ಕಾರ್ಯಗಳನ್ನು ಏನು ಮಾಡ್ತಾನೆ ಅಂತಂದ್ರೆ ಇಲ್ಲಿ ನಿರ್ವಹಿಸ್ತಾನೆ ಅಂತೇಳಿ ನೋಡ್ತೀವಿ. ಇನ್ನು 9ನೇ ಪ್ರಶ್ನೆ ಏನಂತಂದ್ರೆ ಬಕ್ಸಾರ್ ಕದನದ ಪರಿಣಾಮಗಳು ಯಾವ ಅಂತೇಳಿ ಪ್ರಶ್ನೆ ಇದೆ. ಸೊ ಈ ಪ್ರಶ್ನೆಗೆ ಉತ್ತರವನ್ನು ನೋಡಿದಾಗ ಸೊ 2ನೇ ಶಾ ಆಲಂ ಏನಪ್ಪ ಅಂತಂದ್ರೆ ಈಸ್ಟ್ ಇಂಡಿಯಾ ಕಂಪ್ನಿಗೆ ಇಲ್ಲಿ ಬಂಗಾಳದ ಮೇಲಿನ ದಿವಾಣಿ ಹಕ್ಕನ್ನು ಕೊಟ್ಬಿಡ್ತಾನೆ. ಇನ್ನು 2ನೇ ಶಾ ಆಲಂ ಏನಪ್ಪ ಅಂತಂದ್ರೆ ವಾರ್ಷಿಕವಾಗಿ 26 ಲಕ್ಷ ರೂಪಾಯಿ ಏನು ಮಾಡ್ತಾನೆ ಅಂತಂದ್ರೆ ವಿಶ್ರಾಂತಿ ವೇತನವನ್ನು ಇಲ್ಲಿ ಪಡೆದು ಸೊ ಬಂಗಾಳದ ಮೇಲಿನ ಒಂದು ಸಂಪೂರ್ಣ ಹಕ್ಕನ್ನು ಏನು ಮಾಡ್ತಾನೆ ಅಂತಂದ್ರೆ ಬ್ರಿಟಿಷರಿಗೆ ಇಲ್ಲಿ ಕೊಡ್ತಾನೆ ಅಂತೇಳಿ ನೋಡ್ತೀವಿ. ಇನ್ನು ಔಧದ ನವಾಬನ ಏನು ಮಾಡ್ತಾನೆ ಅಂತಂದ್ರೆ ಕಂಪ್ನಿಗೆ ಯುದ್ಧ ನಷ್ಟ ಪರಿಹಾರವಾಗಿ 50 ಏನಾಗ್ತೈತೆ ಅಂದ್ರೆ ಕೊಡಬೇಕಾಗ್ತದೆ. ಇನ್ನು ಮೀರ್ ಜಾಫರ್ನ ಮಗನಿಗೆ ಏನಂತಂದ್ರೆ ವಿಶ್ರಾಂತಿ ವೇತನದಲ್ಲಿ ಕೊಡ್ತಾರೆ. ಇನ್ನು ಬಂಗಾಳದ ಪೂರ್ಣ ಆಡಳಿತ ಏನಪ್ಪ ಅಂತಂದ್ರೆ ಇಲ್ಲಿ ಕಂಪ್ನಿಗೆ ಒಳಪಡ್ತದೆ. ಇನ್ನು ರಾಬರ್ಟ್ ಕ್ಲೈವ್ ಏನು ಮಾಡ್ತಾನೆ ಅಂತಂದ್ರೆ ಇಲ್ಲಿ ಬಂಗಾಳದಲ್ಲಿ ಏನು ಮಾಡ್ತಾನೆ ಅಂತಂದ್ರೆ ದ್ವಿಸರ್ಕಾರ ಪದ್ಧತಿಯನ್ನು ಜಾರಿಗೆ ತರ್ತಾನೆ ಅಂತೇಳಿ ನೋಡ್ತೀವಿ. ಇವಿಷ್ಟು ಏನಪ್ಪ ಅಂತಂದ್ರೆ ಬಕ್ಸಾರ್ ಕದನದ ಪರಿಣಾಮಗಳಂತೇಳಿ ನೋಡ್ತೀವಿ. ಇನ್ನು ನೆಕ್ಸ್ಟ್ ಏನಂತಂದ್ರೆ ಮುಖ್ಯ ಪ್ರಶ್ನೆ 4ರಲ್ಲಿ 6 ವಾಕ್ಯಗಳಲ್ಲಿ ಉತ್ತರವನ್ನು ಬರೀಬೇಕು. ಸೊ 10ನೇ ಪ್ರಶ್ನೆ ಏನಂತಂದ್ರೆ ಮಾರ್ತಾಂಡವರ್ಮನು ಡಚ್ಚರನ್ನು ಹೇಗೆ ನಿಯಂತ್ರಿಸಿದನು ಅಂತೇಳಿ ಪ್ರಶ್ನೆ ಇದೆ. ಇಲ್ಲಿ ಹೇಗೆ ನಿಯಂತ್ರಿಸ್ತಾನೆ ಅಂತಂದ್ರೆ ಸೊ 1758ರವರೆಗೆ ವಯನಾಡು ಸಂಸ್ಥಾನವನ್ನು ಆಳ್ತಾನೆ ಯಾರಂತಂದ್ರೆ ಮಾರ್ತಾಂಡವರ್ಮ. ಇನ್ನು ಡಚ್ಚರಿಂದ ತನ್ನ ಸಂಸ್ಥಾನವನ್ನು ಏನು ಮಾಡ್ತಾನೆ ಅಂತಂದ್ರೆ ರಕ್ಷಣೆ ಮಾಡ್ಕೊಳ್ತಾನೆ. ಇನ್ನು ರಾಜಧಾನಿಯನ್ನು ಏನು ಮಾಡ್ತಾನೆ ಅಂತಂದ್ರೆ ಇಲ್ಲಿ ತಿರುವನಂತಪುರಕ್ಕೆ ಏನು ಮಾಡ್ತಾನೆ ಅಂತಂದ್ರೆ ಸ್ಥಳಾಂತರ ಮಾಡ್ತಾನೆ. ಇನ್ನು ಕರಿಮೆಣಸಿನ ವ್ಯಾಪಾರದಲ್ಲಿ ಹಿಡಿದು ಸಾಧಿಸಿರ್ತಕ್ಕಂಥ ಡಚ್ಚರನ್ನು ಏನು ಮಾಡ್ತಾನೆ ಅಂತಂದ್ರೆ ಇಲ್ಲಿ ಸಂಪೂರ್ಣವಾಗಿ ತಡೆಗಟ್ತಾನೆ.
ಇನ್ನು ಡಚ್ಚರು ಏನಪ್ಪ ಅಂತಂದ್ರೆ ತಿರುವಾಂಕೂರಿನ ಮೇಲೆ ಆಕ್ರಮಣ ಮಾಡಿದಾಗ ಡಚ್ ಕೂಟವನ್ನು ಸಂಪೂರ್ಣವಾಗಿ ಸೋಲಿಸ್ತಾನೆ. ಇನ್ನು ನಡುಮಂಗಡ ಮತ್ತು ಕೊಟ್ಟಾರಕ ಅಂತಕ್ಕಂಥ ವ್ಯಾಪಾರಿ ಕೇಂದ್ರಗಳನ್ನು ಕೂಡ ಇಲ್ಲಿ ವಶಪಡಿಸಿಕೊಳ್ತಾನೆ ಅಂತೇಳಿ ನೋಡ್ತೀವಿ. ಇನ್ನು 1741ರಲ್ಲಿ ಡಚ್ಚರು ಏನಪ್ಪ ಅಂತಂದ್ರೆ ತಿರುವಾಂಕೂರಿನ ಮೇಲೆ ಯುದ್ಧ ಸಾರಿದಾಗ ಮಾರ್ತಾಂಡವರ್ಮ ಏನು ಮಾಡ್ತಾನೆ ಅಂತಂದ್ರೆ ಅವ್ರನ್ನ ಸಂಪೂರ್ಣವಾಗಿ ಹಿಮ್ಮೆಟ್ಟಿಸ್ತಾನೆ. ಇನ್ನು 1753ರಲ್ಲಿ ಏನಾಗ್ತಿತ್ತಪ್ಪ ಅಂತಂದ್ರೆ ಇಲ್ಲಿ ಒಪ್ಪಂದ ಆಗ್ತದೆ. ಒಪ್ಪಂದದ ಪ್ರಕಾರ ಡಚ್ಚರು ಏನು ಮಾಡ್ತಾರೆ ಅಂತಂದ್ರೆ ತಮ್ಮ ಅಧಿಕಾರವನ್ನೆಲ್ಲ ಕೂಡ ಏನು ಮಾಡ್ತಾರೆ ಅಂತಂದ್ರೆ ಇಲ್ಲಿ ಮಾರ್ತಾಂಡವರ್ಮನಿಗೆ ಏನು ಮಾಡ್ತಾರೆ ಅಂತಂದ್ರೆ ಒಪ್ಪಿಸ್ತಾರೆ ಅಂಥೇಳಿ ನೋಡ್ತೀವಿ. ಇನ್ನು ಮುಖ್ಯ ಪ್ರಶ್ನೆ 5ರಲ್ಲಿ 8 ವಾಕ್ಯಗಳಲ್ಲಿ ಉತ್ತರ ಬರೀಬೇಕು. ಏನಂತಂದ್ರೆ 11ನೇ ಪ್ರಶ್ನೆ, ಪ್ಲಾಸಿ ಕದನದ ಕಾರಣ ಮತ್ತು ಪರಿಣಾಮಗಳನ್ನು ತಿಳಿಸಿ ಅಂತೇಳಿ ಪ್ರಶ್ನೆ ಇದೆ. ಕಾರಣಗಳು ತಂದಾಗ ದಸ್ತಕಗಳ ಒಂದು ದುರುಪಯೋಗ ಆಗ್ತದೆ. ಆಮೇಲೆ ಅನುಮತಿ ಇಲ್ಲದೆ ಕೋಟೆಯನ್ನು ದುರಸ್ತಿ ಮಾಡ್ತಾರೆ. ಇನ್ನು ಕಪ್ಪು ಕೋಣೆ ದುರಂತ, ಇವಿಷ್ಟು ಕಾರಣಗಳನ್ನು ನೋಡ್ತೀವಿ. ಇನ್ನು ಪರಿಣಾಮಗಳು ಯಾವ ತಂದಾಗ ಮೀರ್ ಜಾಫರ್ ಬಂಗಾಳದ ನವಾಬನಾಗ್ತಾನೆ. ಇನ್ನು ನೆಕ್ಸ್ಟ್ ಕಂಪನಿ ಏನಪ್ಪ ಅಂತಂದ್ರೆ ಬಂಗಾಳ ಪ್ರಾಂತ್ಯದಲ್ಲಿ ವ್ಯಾಪಾರ ನಡೆಸಲು ಅನಿರ್ಬಂಧಿತ ಹಕ್ಕನ್ನು ಇಲ್ಲಿ ಪಡೆದುಕೊಳ್ತದೆ. ಇನ್ನು ಮೀರ್ ಜಾಫರ್ನ ಏನಪ್ಪ ಅಂತಂದ್ರೆ ಕಂಪನಿಗೆ ಇಲ್ಲಿ 17,70,00,000 ರೂಪಾಯಿ ನೀಡ್ತಾನೆ. ಇನ್ನು ಭಾರತೀಯರಲ್ಲಿದ್ದ ಅನೈಕ್ಯತೆ, ಅಸಂಘಟನೆ, ವ್ಯಾಪಾರಿ ವರ್ಗದಲ್ಲಿರ್ತಕ್ಕಂಥ ಲೋಭಿತನವನ್ನು ಏನು ಮಾಡಿದೆ ಅಂದರೆ ಈ ಒಂದು ಯುದ್ಧ ಪ್ರದರ್ಶನ ಮಾಡ್ತದೆ. ಇಷ್ಟು ಪರಿಣಾಮಗಳನ್ನಾಗಿ ನೋಡ್ಬೋದು. ಇನ್ನು ನೆಕ್ಸ್ಟ್ ಏನಂತಂದ್ರೆ ಮರುಸಿಂಚನ ಭಾಗದಲ್ಲಿ ಭಾರತಕ್ಕೆ ಜಲಮಾರ್ಗ ಶೋಧನೆ ಅಂತಕ್ಕಂಥ ಒಂದು ವಿಷಯ. 12ನೇ ಪ್ರಶ್ನೆ ಅಂತಂದ್ರೆ ಭಾರತಕ್ಕೆ ಆಗಮಿಸಿದ ಯುರೋಪಿಯನ್ ದೇಶಗಳನ್ನು ಪಟ್ಟಿ ಮಾಡಿ ಅಂತೇಳಿ ಒಂದು ಪ್ರಶ್ನೆ ಇದೆ. 2 ಅಂಕದ ಒಂದು ಪ್ರಶ್ನೆ. ಇಲ್ಲಿ ಬಂದವರು ಯಾರಪ್ಪ ಅಂತಂದ್ರೆ ಪೋರ್ಚುಗೀಸರು, ಡಚ್ಚರು, ಇಂಗ್ಲೀಷರು, ಫ್ರೆಂಚರು ಅಂತೇಳಿ ಇಲ್ಲಿ 4 ಜನ ಯುರೋಪ್ ದೇಶಗಳೇನಾಗ್ತಾವೆ ಅಂತಂದ್ರೆ ಭಾರತಕ್ಕೆ ಬರ್ತಾವೆ ಅಂತೇಳಿ ನೋಡ್ತೀವಿ. ಇನ್ನು 13ನೇ ಪ್ರಶ್ನೆ ಅಂತಂದರೆ ಭಾರತಕ್ಕೆ ಜಲಮಾರ್ಗ ಶೋಧಿಸಲು ಕಾರಣವಾದ ಸಾಧನಗಳನ್ನು ತಿಳಿಸಿ ಅಂತೇಳಿ 3 ಅಂಕದ ಒಂದು ಪ್ರಶ್ನೆ ಮತ್ತು ಅವುಗಳ ಒಂದು ಉಪಯೋಗಗಳನ್ನು ಕೂಡ ಇಲ್ಲಿ ತಿಳಿಸಬೇಕು. ಮೊದಲನೇದಾಗಿ ಏನಪ್ಪ ಅಂತಂದ್ರೆ ದಿಕ್ಸೂಚಿದ ಇದನ್ನು ಸ್ಥಳಗಳ ದಿಕ್ಕನ್ನು ಅರಿಯಲಿಕ್ಕೆ ಏನು ಮಾಡ್ತಾರೆ ಅಂತಂದ್ರೆ ಬಳಕೆ ಮಾಡ್ತಾರೆ. ಇನ್ನು ನೆಕ್ಸ್ಟ್ ಯಾವುದು ಅಂತಂದ್ರೆ ನಕ್ಷೆದ ಸ್ಥಳಗಳ ಗುರುತು ಮತ್ತು ದೂರ ತಿಳಿಯಲು ಕೂಡ ಏನು ಮಾಡ್ಬೋದು ಅಂದರೆ ಇದನ್ನು ಬಳಕೆ ಮಾಡ್ತಾರೆ. ನೆಕ್ಸ್ಟ್ ಗ್ಲೋಬ್ ಇದೆ. ಇದು ಸ್ಥಳಗಳ ಗುರುತು ಮತ್ತು ದೂರ ತಿಳಿಯಲು ಬಳಕೆ ಮಾಡ್ತಾರೆ. ಇನ್ನೊಂದು ಬರ್ತದೆ, ಅದು ಯಾವುದಪ್ಪ ಅಂತಂದ್ರೆ ಆಸ್ಟ್ರೋಲೋಬ್ ಅಂತೇಳಿ ಬರ್ತದೆ. ಅದು ಕೂಡ ಏನಪ್ಪ ಅಂದರೆ ಇಲ್ಲಿ ಭಾರತಕ್ಕೆ ಜಲಮಾರ್ಗ ಶೋಧಿಸಲು ಕಾರಣವಾಗಿರ್ತಕ್ಕಂಥ ಸಾಧನ ಅಂತೇಳಿ ನೋಡ್ತೀವಿ. ಇದಿಷ್ಟು ಏನಂತಂದ್ರೆ ಭಾರತಕ್ಕೆ ಯುರೋಪಿಯನ್ನರ ಆಗಮನ ಅಂತಕ್ಕಂಥ ಅಧ್ಯಾಯದ LBA ಆಧಾರಿತವಾಗಿರ್ತಕ್ಕಂಥ 25 ಅಂಕಗಳ ಒಂದು ಘಟಕ ಪರೀಕ್ಷೆ ಆಗಿರ್ತದೆ. ಇದನ್ನು ಆದಷ್ಟು ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.